ಭಾರತದಲ್ಲಿ ಪ್ಲಾಸ್ಟಿಕ್ ನೋಟ್ ಬರ್ತಿದೆನಾ? ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಏನು? ಭಾರತದಲ್ಲಿ ಕಾಗದದ ನೋಟುಗಳ ಹೆಚ್ಚು ಬಳಕೆಯಿಂದ ಅವು ಹರಿದು ಹೋಗುತ್ತಿವೆ. ದೈನಂದಿನ ಬಳಕೆಯಿಂದ ಅವುಗಳ ಬಾಳಿಕೆ ಬಹಳ ಕಡಿಮೆಯಾಗುತ್ತಿದೆ. ಈ ಸಮಸ್ಯೆಗೆ ಪರಿಹಾರ ಹುಡುಕಲು RBI ಹಲವು ವರ್ಷಗಳಿಂದ ಅಧ್ಯಯನ ನಡೆಸಿತ್ತು. ಆಸ್ಟ್ರೇಲಿಯಾ, ಕೆನಡಾ, UK ಸೇರಿದಂತೆ ಹಲವಾರು ದೇಶಗಳು ಆಲ್ರೆಡಿ ಇವಾಗ ಪ್ಲಾಸ್ಟಿಕ್ ನೋಟುಗಳನ್ನು ಯೂಸ್ ಮಾಡುತ್ತಿವೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು RBIಗೆ 20 ಮತ್ತು 10 ರೂಪಾಯಿಗಳ ಪ್ಲಾಸ್ಟಿಕ್ ನೋಟ್ಗಳ ಕ್ಷೇತ್ರ ಪರೀಕ್ಷೆಗೆ ಅನುಮೋದನೆ ನೀಡಿದೆ. ಈ ನೋಟುಗಳನ್ನು ಮೊದಲು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಪರೀಕ್ಷಿಸಲಾಗುತ್ತದೆ. ಜನರು ಹೇಗೆ ಬಳಸುತ್ತಾರೆ, ಇದರ ಭದ್ರತೆ ಹೇಗಿದೆ, ಎಷ್ಟು ದಿನ ಬಾಳಿಕೆ ಬರುತ್ತದೆ ಎಂಬ ಎಲ್ಲಾ ಮಾಹಿತಿಯನ್ನು RBI ಪರಿಶೀಲಿಸುತ್ತದೆ. ಈಗ ಸದ್ಯಕ್ಕೆ ಕೇವಲ 10 ಮತ್ತು 20 ರೂಪಾಯಿಗಳ ಪ್ಲಾಸ್ಟಿಕ್ ನೋಟುಗಳನ್ನು ಬದಲಾಯಿಸಲು ಮಾತ್ರ ಈಗ RBI ನಿರ್ಧಾರ ಕೈಗೊಂಡಿದೆ. ಆದರೆ ಎಲ್ಲಾ ನೋಟುಗಳು ಬದಲಾಗುತ್ತವೆ ಎಂದು ಕಾದು ನೋಡಬೇಕಾಗಿದೆ. ಈ ಪ್ಲಾಸ್ಟಿಕ್ ನೋಟುಗಳನ್ನು ನಕಲಿ ಮಾಡುವುದು ತುಂಬಾ ಕಷ್ಟ ಮತ್ತು ನೀರಿಗೆ ಹಾಳಾಗುವುದಿಲ್ಲ, ಅರಿಯಲು ಸಾಧ್ಯವಿಲ್ಲ. ಆದ್ದರಿಂದ ಈ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತಿದೆ ಎಂಬುದು ನಮ್ಮ ಒಂದು ಅಭಿಪ್ರಾಯ. ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಯಾವಾಗ ಸಾಮಾನ್ಯ ಬಳಕೆಗೆ ಬರುತ್ತದೆ ಎಂದು ಕಾದು ನೋಡಬೇಕಿದೆ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.